ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ನಾನು 3 ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ರೆಡಿ ಮಾಡಿದ್ದೀನಿ. ಒಂದು ಆಯಿಲು, ಯಾವ ಥರ ಮಾಡಿದೆ ಅಂತ ತೋರಿಸ್ತಾ ಹೋಗ್ತೀನಿ, ಏನೇನು ಬೇಕು ಆಯಿಲ್ ರೆಡಿ ಮಾಡೋಕ್ಕೆ ಅಂತ. ಸೊ ಎಳ್ಳು, ಬ್ಲ್ಯಾಕ್ ಎಳ್ಳು ತೊಗೊಂಡಿದ್ದೀನಿ, ಕರಿಬೇವು, ದಾಸವಾಳ ಎಲೆ, ಫ್ಲ್ಯಾಕ್ಸ್ ಸೀಡ್ ಅಗಸೆ ಬೀಜ, ಮತ್ತು ಮೆಂತೆಕಾಳು, ಬಾದಾಮಿನ ಕುಟ್ಟಿಟ್ಕೊಂಡಿದ್ದೀನಿ, ಜೆಲ್ಲು. ಸೊ ಜೆಲ್ಲನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಜೆಲ್ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ನ್ಯಾಚುರಲ್ ಆಮ್ಲ, ಮತ್ತು ತುಳಸಿ ಎಲೆ, ಮತ್ತು ಹರಳೆಣ್ಣೆ, ನೀಮ್ ಆಯಿಲು, ಬೇವಿನ ಆಯಿಲು. ನೀವು ಬೇವಿನ ಎಲೆ ಇದ್ರೂ ಹಾಕ್ಕೋಬೋದು. ಇದು ಕೋಕೋನಟ್ ಆಯಿಲು. ಇದನ್ನೆಲ್ಲದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದಿಷ್ಟನ್ನು 1 ಮಂತ್ ಆಗೋಷ್ಟು ನೀವು ಮಾಡಿಟ್ಕೋಬೋದು. ನೋಡಿ, ಇದನ್ನು 3 ವೆರೈಟಿ ಮಾಡಿದ್ದೀನಿ ನಾನು. ಶಾಂಪೂ ಆಗಿ, ಕಂಡೀಷನರು, ಮತ್ತು ಈಗ ಕೊಕೊನಟ್ ಆಯಿಲ್ನ ಹಾಕ್ತಾಯಿದ್ದೀನಿ. 1 ಬೈ 1 ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು 3 ತೋರಿಸಿದ್ನಲ್ಲ, ಅದನ್ನು ಒಟ್ಟಿಗೆ ಯೂಸ್ ಮಾಡೋದ್ರಿಂದ ನಾವು ಅದಕ್ಕೆ ಎಲ್ಲ ಒಟ್ಟಿಗೆ ಮಾಡಿದ್ದೀನಿ. 1 ಬೈ 1 ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಸೊ ಕೆಮಿಕಲ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ ನೀವು ಸೀಗೆಕಾಯಿ ಪೌಡ್ರ್ ಮಾಡಿದ್ದೀನಿ, ಆಯಿಲ್ ಮಾಡಿದ್ದೀನಿ, ಮತ್ತು ಹೇರ್ ಕಂಡೀಷನರ್ ಮಾಡಿದ್ದೀನಿ. ನಿಮಗೆ ಸೀಗೆಕಾಯಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಆಮೇಲೆ ನೀವು ಬೇಕಾದರೆ ಇದನ್ನು ಹಾಕ್ಕೋಬೋದು. ನಿಮಗೆ ಲಾಸ್ಟಿಗೆ ಶಾಂಪು ಹಾಕ್ಕೋಬೋದು 1 ಟೈಮು. ನೋಡಿ, ಈಗ ಹಾಕ್ಕೊಂಡು ಮಾಡಿದ್ದೀನಿ. ಇದಾದಮೇಲೆ ಸ್ವಲ್ಪ ನೀಮ್ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ, ಯಾಕಂದರೆ ಸ್ಮೆಲ್ ಅದಿರುತ್ತೆ, ಅದಕ್ಕೋಸ್ಕರ. ನೀವು ನೀಮ್ ಎಲೆನೂ ಹಾಕ್ಕೋಬೋದು, ಬೇವಿನ ಎಲೆ. ಆಮೇಲೆ ಹರಳೆಣ್ಣೆ ಹಾಕ್ತಾಯಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಎಲ್ಲದನ್ನೂ 1 ಬೈ 1 ಹಾಕಬೇಕಲ್ಲ, ಅದಕ್ಕೆ ಟೈಮ್ ಆಗುತ್ತೆ. ಮತ್ತು ಎಳ್ಳು ಹಾಕ್ತಾಯಿದ್ದೀನಿ, ಬ್ಲ್ಯಾಕ್ ಎಳ್ಳು ತೊಗೊಳ್ಳಿ, ಕರಿಬೇವು, ಸಿಮ್ಮಲ್ಲಿ ಇಟ್ಕೊಂಡು ನೀವು 3 ಇಂಗ್ರೀಡಿಯೆಂಟು ಮಾಡೋಕ್ಕೆ ಒಟ್ಟಿಗೆ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು ಹಾಗೆ ಮಾಡಿರೋದು. ಆಮೇಲೆ ಅಗಸೆ, ಫ್ಲ್ಯಾಕ್ಸ್ ಸೀಡು, ದಾಸವಾಳ ಎಲೆ ಬಿಳಿದಿದ್ದರೆ ಒಳ್ಳೆಯದು, ಇಲ್ಲ ಅಂದರೂ ಯಾವುದಾದ್ರೂ ತೊಗೊಂಡ್ರೂ ನಡೆಯುತ್ತೆ. ಎಲೆ ಮತ್ತು ಹೂವು, ಬಾದಾಮಿ, ಮತ್ತು ಮೆಂತೆಕಾಳು ಹಾಕ್ಕೊಂಡಿದ್ದೀನಿ. ತುಳಸಿ ಎಲೆ. ಸೊ ಇದು ಸಿಮ್ಮಲ್ಲಿ ಇಟ್ಕೊಂಡಿದ್ದ ಆಮ್ಲ ಹಾಕಿದೆ. ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿದ್ರೆ ಇದೆಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಹಾಗೆ ಜೆಲ್ ಸ್ವಲ್ಪ ಎತ್ತಿಟ್ಕೊಂಡಿದ್ದಲ್ಲ ಅದು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಹಂಗಂದರೆ ಅದರೊಳಗೆ ನೀಟಾಗಿ ಅಬ್ಸರ್ವ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಸ್ವಲ್ಪ ಹಾಗೆ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಜಾಸ್ತಿ ಅದು ನೊರೆ ಬರುತ್ತೆ, ನೊರೆ ಥರ ಬಂದು ಉಕ್ಬಿಡುತ್ತೆ. ಸೊ ವೇಸ್ಟ್ ಆಗುತ್ತೆ ನೀವು ಇದೆಲ್ಲ ಮಾಡಿರೋದು ಕೂಡ. ನೋಡಿ, ಈ ಥರನೇ ನಿಧಾನ ಕುದಿಬೇಕು. ನೋಡಿ, ಚಿಕ್ಕದಾಗಿ ಕೆಳಗಡೆ ಏನಿದೆ ಸಪ್ರೇಟ್ ಬೌಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಮಾಡೋಕ್ಕೆ ಅಂತಲೇ. ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಅದರ ಜೊತೆಗೇ ನಾನು ಸೀಗೆಕಾಯಿ ಮತ್ತು ಅಂಟ್ವಾಳಕಾಯಿ ಹಾಕಿ ಪೌಡ್ರ್ ರೆಡಿ ಮಾಡಿದೆ. ಹಾಗೆ ಅಗಸೆ ಬೀಜ ಹಾಕಿ ಜೆಲ್ ರೆಡಿ ಮಾಡಿದೆ. ಅದು ಯಾವ ಥರ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ 1 ಬೈ 1. ಇದು 3 ಒಟ್ಟಿಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅನ್ನೋದನ್ನು ಆವಾಗಲೇ ಹೇಳಿದೆ. ಯಾಕಂದರೆ ಹೇರ್ ಆಯಿಲ್ ಹಾಕ್ಕೊಂಡು ತಲೆ ಸ್ನಾನ ಮಾಡ್ತೀರಾ, ಅದಾದಮೇಲೆ ಸೀಗೆಕಾಯಿ ಹಾಕ್ಕೊಂಡು ತಲೆ ವಾಶ್ ಮಾಡಿಕೊಂಡು, ಅದಾದಮೇಲೆ ನೀವು 2 ಟೈಮ್ಸ್ ಸೀಗೆಕಾಯಿ ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ಅದು ಶಾಂಪೂ ಥರ ಆಗುತ್ತೆ. ಅದಾದಮೇಲೆ ನೀವು ಜೆಲ್ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಕೊಂಡು ತಲೆ ಸ್ನಾನ ಮಾಡಿಕೊಂಡ್ರೆ ತುಂಬ ಸೂಪರಾಗಿ ಬರುತ್ತೆ ಹೇರು. ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಕೆಮಿಕಲ್ ಏನೇನು ಹಾಕ್ತಾರೋ ಗೊತ್ತಿಲ್ಲ ಕಂಡೀಷನರ್ಸ್ಗೆ, ಶಾಂಪೂಗಳಿಗೆ ಅಲ್ವಾ. ಸೊ
ಸೊ ನಾವು ಅದನ್ನು ಯೂಸ್ ಮಾಡಲೇಬೇಕು, ಮಾಡೋಕ್ಕಾಗದೇ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡೋಣ. ನೋಡಿ ಇವಾಗ ಅದೆಲ್ಲ ಚೆನ್ನಾಗಿ ಕುದೀತು. ಸ್ವಲ್ಪ ಈ ಥರ ಆದರೆ ಸಾಕು. ಅಲ್ಲ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ಫುಲ್ ಅಬ್ಸರ್ವ್ ಆಗಿರೋದು. ಆವಾಗ ನೀವು ಆಫ್ ಮಾಡಿಬಿಡಿ, ಇದೆಲ್ಲ ತಣ್ಣಗಾಗಲಿ. ಅದಾದಮೇಲೆ ನಾನು ಗ್ಲಾಸಿಗೆ ಸೋಸ್ಕೊಂಡು ಆಮೇಲೆ ಒಂದು ಕಂಟೈನರ್ಗೆ ಹಾಕ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಹಾಕ್ಕೊಳ್ಳೋಕೆ ಇದು ಆಗಿಬಿಡುತ್ತೆ ಅಂತ ನೋಡಿ. ಫುಲ್ಲು ನಾನು ಒಂದರಲ್ಲಿ ಹಾಕಿಟ್ಕೊಂಡೆ. ಇಷ್ಟು ಒಂದ್ಸಲ ಮಾಡಿಟ್ಕೊಂಡ್ರೆ ನಿಮಗೆ 1 ಮಂತ್ ಆಗುತ್ತೆ. ನೋಡಿ ಗ್ರೀನ್ ಕಲರ್ ಬಂದಿದೆ. ಸ್ಮೆಲ್ ಮಾತ್ರ ಸೂಪರಾಗಿದೆ. ತುಳಸಿ ಎಲೆ, ಬಾದಾಮಿ ನೋಡಿ ಈ ಥರ ಒಂದು ಇದರಲ್ಲಿ ಹಾಕ್ಕೊಂಡು ಬೌಲಲ್ಲಿ ಹಾಕ್ಕೊಂಡು ಕಾಟನ್ ಹಾಕ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. 1-2 ಅವರ್ಸ್ ಬಿಟ್ಕೊಳ್ಳಿ, ಇಲ್ಲ ನೈಟ್ ಆದರೂ ಹಚ್ಚಿಟ್ಕೊಂಡ್ರು ಆಯಿತು. ಅದಾದಮೇಲೆ ಶಾಂಪು ತಲೆ ಸೀಗೆಕಾಯಿ ಹಾಕ್ಕೊಂಡು ತೊಗೊಂಡ್ರೆ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಹಾಕೋಕ್ಕೆ ಹೋಗ್ಬಿಡಿ, ಅಂಟೊಳಕ್ಕೆ ಹಾಕಿರೋದ್ರಿಂದ ಕಣ್ಣೂರಿ ಬರುತ್ತೆ. ಸೊ ಇದರಲ್ಲಿ ಸೀಡನ್ನು ಫಸ್ಟು ಕುಟ್ಕೊಂಡು ತೆಗೆದು ಬಿಟ್ಕೊಂಡ್ಬಿಡೋಣ. 1 ಬೌಲ್ ಹಾಕ್ಕೊಂಡಿದ್ದೀನಿ ನಾನು ಇದನ್ನು. ಸೊ ಫಸ್ಟು ಎಲ್ಲದನ್ನು ನೀಟಾಗಿ ಕುಟ್ಕೊಂಡ್ಬಿಟ್ರೆ ಅದು ಸೀಡು ತೆಗೆಯಲಿಕ್ಕೆ ಈಸಿ ಆಗುತ್ತೆ. ಅದನ್ನೆಲ್ಲ ಬಿಡಿಸ್ಕೋಬೇಕು. ಸೊ ಆವಾಗಲೇ ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀವಲ್ಲ ಆಯಿಲು, ಆವಾಗ ಇದನ್ನೇ ನಾನು ರೆಡಿ ಮಾಡಿಕೊಂಡೆ. ಜೆಲ್ ಮಾಡೋಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಆವಾಗ ಇದನ್ನು ಮಾಡ್ಕೊಳ್ಳೋವಾಗ ಇನ್ನೊಂದು ಪಾತ್ರೆಯಲ್ಲಿ ಅದನ್ನ ಇಟ್ಕೊಂಡು ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಇದನ್ನು ಒಂದು ಮಿಕ್ಸಿ ಮಾಡಿ ತೋರಿಸ್ದೆ ಹೇಗಾಗುತ್ತೆ ಅಂತ. ಇವಾಗ ಹಾಕ್ತಾಯಿದ್ದೀನಿ ಏನೇನು ಹಾಕಬೇಕು ಅಂತ. ಆಮ್ಲ, ಸೀಗೆಕಾಯಿ ಮತ್ತು ಅಂಟೊಳಕಾಯಿ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಅಂಟೊಳಕಾಯಿ ಸ್ವಲ್ಪ ಎಲ್ಲದು ಗಟ್ಟಿ ಕಟ್ಟಿರೋದಲ್ಲ ಮಿಕ್ಸಿ ಆಗೋಲ್ಲ. ಸ್ವಲ್ಪ ನೀವು ತರಿನೇ ರುಬ್ಬಿಟ್ಕೊಂಡ್ರೆ ಆಯಿತು. ತುಂಬ ಸಣ್ಣಕ್ಕೆ ಬೇಕು ಅಂತ ಏನಿಲ್ಲ. ನಾನು 2.5 ಸ್ಪೂನ್ ಹಾಕಿ ಒಂದು ಸ್ವಲ್ಪ ಹಾಫ್ ಲೆಮನ್ ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು. ಅದಾದಮೇಲೆ ಸ್ವಲ್ಪ ಹಾಟ್ ವಾಟರ್ ಹಾಕಿ ಅಂಟೊಳಕಾಯಿ ಮತ್ತು ಸೀಗೆಕಾಯಿ ಇದೆಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ ನಿಮಗೆ. ಸ್ವಲ್ಪ ಜಾಸ್ತಿ ಈ ಥರ ಸ್ವಲ್ಪ ನೀರು ಜಾಸ್ತಿ ಥರ ಕಾಣಂಗೆ ಹಾಕಿ ಅದು ನೀಟಾಗಿ ಅಬ್ಸರ್ವ್ ಆದಮೇಲೆ ಆಟೋಮೆಟಿಕಾಗಿ ಗಟ್ಟಿ ಆಗುತ್ತೆ. ನೀವೇನು ತೆಳ್ಳಗಾಯ್ತು ಅನ್ನೋದೇನು ಬೇಡ. ಈಗ ಆಯಿಲ್ ಹಾಕ್ಕೊಂಡಿದ್ರಲ್ಲ 2 ಅವರ್ಸ್ ಬಿಟ್ಕೊತೀರ, ಆವಾಗಲೇ ಇದು ಪೌಡ್ರ್ ರೆಡಿ ಆಗಿತ್ತು ಆಟೋಮೆಟಿಕ್ಕಾಗಿ. ಆವಾಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ನೀವು 2 ಟೈಮ್ಸ್ ಇದನ್ನು ಹಾಕ್ಕೋಬೋದು. ಅದಾದಮೇಲೆ ನೀವು ನಾರ್ಮಲಾಗಿ ಯಾವ ಶಾಂಪು ಯೂಸ್ ಮಾಡ್ತೀರೋ ಅದನ್ನು 1 ಟೈಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಆವಾಗ ಎಷ್ಟು ಕಂಟ್ರೋಲ್ ಆಗುತ್ತೆ ಅಲ್ವಾ, ಕೆಮಿಕಲ್ ಯೂಸ್ ಮಾಡಿರೋ ಶಾಂಪೂನ ಯೂಸ್ ಮಾಡೋದು. ಅದಾದಮೇಲೆ ಕಂಡೀಷನರ್. ಸೊ ಕಂಡೀಷನರ್ ಯೂಸ್ ಮಾಡ್ತಾರೆ, ಅದ್ರ ಬದಲಾಗಿ ಇದನ್ನು ಯೂಸ್ ಮಾಡಿ. ನೀವು 1 ಟೈಮ್ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟು. ಸೊ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ, ಹಾಫ್ ಬೌಲು ಫ್ಲ್ಯಾಕ್ಸ್ ಸೀಡ್ ತೊಗೊಂಡಿದ್ದೀನಿ. ನಾವು ನೀಟಾಗಿ ಮಿಕ್ಸ್ ಮಾಡೋ. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಸೊ ಇದನ್ನೆಲ್ಲ ನಾನು ಒಟ್ಟಿಗೆ ಮಾಡಿದೆ. ನಿಮಗೆ 1 ಬೈ 1 ತೋರಿಸ್ತಾ ಇದ್ದೀನಿ, ಇಲ್ಲಾಂದರೆ ಎಲ್ಲ ಮಿಕ್ಸ್ ಆಗಿ ಹೋಗುತ್ತೆ. ನಿಮಗೆ ಸಪ್ರೇಟ್ ತೋರಿಸಿಲ್ಲ ಅಂದರೆ ಅರ್ಥ ಆಗೋಲ್ಲ. ಹಾಗಾಗಿ ನಾನು ನಿಮಗೆ ಸಪ್ರೇಟ್ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲ ಈ ಥರ ಜೆಲ್ ಮಾಡಿ ಹಚ್ಕೊಳ್ಳಿ. ಯಾವತ್ತೂ ನೀವು ಕೆಮಿಕಲ್ ಇರೋ ಕಂಡೀಷನರ್ ಯಾವುದೂ ಯೂಸ್ ಮಾಡಲ್ಲ. ಅಷ್ಟು ನೀಟಾಗಿ ಬರುತ್ತೆ ಹೇರು. ನೀವು ಶೈನಿಂಗ್ ಬರುತ್ತೆ, ಸ್ಟ್ರೈಟಿಂಗ್ ಬರುತ್ತೆ, ಸಖತ್ತಾಗಿ ಕಾಣಿಸುತ್ತೆ ನಿಮ್ಮ ಹೇರು ನೋಡಿದ್ರೆ. ನೋಡಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇದು ಜಾಸ್ತಿ ಆರಕ್ಕೆ ಬಿಡಬಾರ್ದು. ಆರಿದ ಮೇಲೆ ಏನಾಗುತ್ತೆ ನಿಮಗೆ ಸೋಸ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಹಾಗೆ ಉಗುರು ಬೆಚ್ಚಗೆ ಅಂತೀವಲ್ಲ ಆ ಥರ ಇದ್ದಾಗಲೇ ಸೋಸ್ಕೊಂಡ್ಬಿಡ್ಬೇಕು. ನೋಡಿ ಯಾವ ಥರ ಜೆಲ್ ಇದೆ ನಿಮಗೆ ಗೊತ್ತಾಗ್ತಾಯಿದೆ ಅನ್ಸುತ್ತೆ. ನೋಡಿ 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 ಸೂಪರಾಗಿದೆ ಜೆಲ್ಲು ಅಲ್ವಾ. ಸೊ ಇದನ್ನು ಇಮಿಡಿಯೇಟಾಗಿ ಸ್ವಲ್ಪ ಆದಮೇಲೆ ಒಂದು ಪಾತ್ರೆಗೆ ಸೋಸ್ಕೊತಾ ಇದ್ದಾನೆ. ನಾನು ಡಬ್ಬಕ್ಕೆ ಆಮೇಲೆ ಹಾಕ್ಕೊಂಡು ಇಟ್ಕೊತೀನಿ. ಹಾಟಿರುತ್ತೆ, ಸ್ವಲ್ಪ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಹುಷಾರಿದೆಲ್ಲ ಮಾಡುವಾಗ. ಮಕ್ಕಳನ್ನ ಹತ್ತಿರ ಬಿಟ್ಕೋಬೇಡಿ ಇದೆಲ್ಲ ಮಾಡುವಾಗ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಅದರಲ್ಲಿ ಶೇಕ್ ಮಾಡಿ ತೆಗೆದ್ರೆ ಕೆಳಗಡೆ ಜೆಲ್ಲು ನೀಟಾಗಿ ನಿಮಗೆ ಬಂದಿರುತ್ತೆ. ನಾನು ಇದನ್ನೇನು ಮಾಡಿದ್ದೀನಿ 2 ಟೈಮ್ಸನ್ನು ಮಾಡ್ಕೊಂಡಿದ್ದೀನಿ. ಆವಾಗ ಇನ್ನೂ ಇರೋ ಫ್ಲಾಕ್ಸೀಡಲ್ಲಿ ನಿಮಗೆ ಜೆಲ್ ಬರುತ್ತೆ. ಸೊ 1 ಟೈಮ್ ಆದರೆ ವೇಸ್ಟ್ ಆಗುತ್ತಲ್ವಾ, ತುಂಬ ರೇಟು ಕೂಡ ಅಗಸೆ ಕಾಳು. ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ಇದನ್ನು 2 ಟೈಮ್ಸ್ ಯೂಸ್ ಮಾಡಿ. ಆವಾಗ ನಿಮಗೆ ಡಬಲ್ ಸಿಗುತ್ತೆ ಜೆಲ್ ಒಂದೇ ಇದರಲ್ಲೇ. ನೋಡಿ ಈಗ ಸ್ವಲ್ಪ ಆಯಿತು, ಅಷ್ಟರಲ್ಲಿ ಇಷ್ಟು ಬಂದಿದೆ. ಮತ್ತು ಇನ್ನೊಂದು ಸಲ ಹಾಕಿದರೆ
ನಿಮಗೆ ಇನ್ನೂ ಜಾಸ್ತಿ ಬರುತ್ತೆ. ಸೊ ಇದನ್ನು ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು 1 ಮಂತು, ಏನೂ ಆಗೋಲ್ಲ. ನ್ಯಾಚುರಲಾಗಿ ಏನೇ ಮಾಡಿದ್ರೆ ಏನೂ ಆಗೋಲ್ಲ. ನೋಡಿ ರೆಡಿ ಆಯಿತು. ನಾವು ಒಂದು ಬಾಕ್ಸಲ್ಲಿ ಜೆಲ್ಲು, ಆಯಿಲು ಮತ್ತು ಇದನ್ನು ಯೂಸ್ ಮಾಡಿ ಪೌಡ್ರು ರೆಡಿ ಮಾಡಿದ್ದೀನಿ. ಇದನ್ನು ಒಂದರಲ್ಲಿ ಮಿಕ್ಸ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ನೀವು ಇದನ್ನು ರೀತಿ ಮಾಡಿ ಇಟ್ಕೊಂಡ್ರೆ 1 ಮಂತ್ ಕೂಡ ಯೂಸ್ ಮಾಡ್ಬೋದು, ಯಾವುದು ಏನೂ ಹಾಳಾಗಲ್ಲ. ಸೊ ಇಷ್ಟು ಹೇಳಿ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದಾರೋ ಹೊಸಬರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಬಾಯ್.